ರೇವತಿ ತುಂಬಾ ಅಂದ್ರೆ ತುಂಬಾನೇ ಜೋರು. ಯಾವಾಗ್ಲೂ ಬಡ ಬಡ ಅಂತ ಯಾರಿಗಾದ್ರೂ ಬೈದಿಲ್ಲ ಅಂದ್ರೆ ಸಮಾಧಾನನೇ ಇರೋದಿಲ್ಲ. ಯಾವಾಗ್ಲೂ ಮನೇಲಿ ತಾನು ಹೇಳ್ದಾಗೆ ನಡಿಬೇಕು, ತನ್ನ ಮಾತು ಮೀರಿ ಏನು ಅಂದ್ರೆ ಏನು ಮಾಡಬಾರ್ದು ಅನ್ನೋ ಘಾಟಿ ಹಿಂಗ್ಸು. ನನ್ನ ಸ್ಟೋರಿ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಲೇ ಕನ್ನಿಕಾ, ಎಲ್ಲೇ ಇದೆಯಾ? ಬಾರೆ ಬೇಗ ಇಲ್ಲಿ. ಹಾ ಏನತ್ತೆ ಕರೆದ್ರಲ್ಲ, ಏನಾದ್ರೂ ಬೇಕಿತ್ತಾ ಅತ್ತೆ? ನಿಮ್ಗೆ ಏನಾದ್ರೂ ಬೇಕಿತ್ತಾ ಅಂತ ನನ್ನೇ ಕೇಳ್ತಿದ್ಯಾ? ಇಲ್ಲಿ ನೀನ್ ಕೇಳಿದ್ರೆ ಮಾತ್ರ ನಾನು ಮಾಡ್ಬೇಕು? ಈ ಮನೆಗೆ ನಾನೇ ಯಜಮಾನಿ, ನೀನೇ ಯಜಮಾನಿ? ಅಯ್ಯೋ ಅತ್ತೆ, ನಾನು ಹಾಗೆ ಹೇಳಿದ್ದಲ್ಲ. ನೀವು ಕರೆದ್ರಲ್ಲ, ಯಾಕೆ ಕರೆದ್ರಿ ಅಂತ ಕೇಳಿದೆ ಅಷ್ಟೇ ಅತ್ತೆ. ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ಯಾಕೆ ಅಂತ ನೀನ್ ಕೇಳಿದ್ರೆ ಮಾತ್ರ ನಾನು ಹೇಳ್ಬೇಕಾ? ಇಲ್ಲ ಅಂದ್ರೆ ನಾನೇನು ಮಾತೇ ಆಡ್ಬಾರ್ದಾ? ಎಲ್ಲ ನಿನ್ನನ್ ಕೇಳಿ ಮಾಡ್ಬೇಕೇನೆ? ಈ ಮನೆಗೆ ನಾನೇ ಯಜಮಾನಿ, ನೀನೇ ಯಜಮಾನಿ? ಅಯ್ಯೋ ಈ ಅತ್ತೆ, ನಾನು ಏನೇ ಕೇಳಿದ್ರು ಏನಾದ್ರೂ ಒಂದು ಊಟ ಮಾತಾಡ್ತಿದಾರಲ್ಲ. ಇವಾಗ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಕೇಳಲಿ? ಏನೇ ಏನೇ ಒಬ್ಬೊಬ್ಳೆ ಗೊಣಗ್ತಾ ಇದೆಯಾ? ಮನ್ಸಲ್ಲೇ ಏನ್ ಬೈಕೋತಿದ್ಯಾ ನನ್ಗೆ? ಅಯ್ಯಯ್ಯೋ ಅದೇನಿಲ್ಲ ಅತ್ತೆ. ಓಹೋ, ಅಂದ್ರೆ ಯಾಕೆ ಕರ್ದೆ ಅಂತ ಕೇಳ್ಬೇಕು ಅಂತಾನು ಅನ್ನಿಸ್ತಿಲ್ಲ ಅಲ್ವಾ? ಬರ್ತಾ ಬರ್ತಾ ಈ ಮನೆ ಯಜಮಾನಿ ಆಗೋದಕ್ಕೆ ನೋಡ್ತಿದ್ಯಾ ಕಣೆ ನೀನು. ಗಂಟೆ 8 ಆಯ್ತು, ಇನ್ನ ಏನು ಕೆಲಸ ಆಗಿಲ್ಲ. ಇನ್ನೆಷ್ಟೊತ್ತಿಗೆ ಮಾಡೋದು? ಮನೇಲಿ ರಾಣಿ ತರ ಆರಾಮಾಗಿರ್ಬೋದು ಅನ್ಕೊಂಡಿದ್ಯೇನು ಅನ್ಸತ್ತೆ. ಹೋಗಿ ಮನೆ ಎಲ್ಲಾ ಕೆಲಸನೂ ಬೇಗ ಬೇಗ ಮಾಡು. ಛೇ, ಈ ಮನೆಗೆ ಬಂದಾಗಿಂದನು ಇದೇ ಆಯ್ತು. ಮನೆಗೊಬ್ಳು ಸೊಸೆ ಬಂದಿದ್ದಾಳೆ ಅಂತಾನು ಮರ್ಯಾದೆ ಕೊಡಲ್ಲ. ಕೆಲಸದವ್ರು ನೋಡ್ದಾಗ ನೋಡ್ತಾರೆ ಅತ್ತೆ. ರೇವತಿ ಮನೇಲಿ ಸೊಸೆನ ಕೆಲಸದವಳ ಹಾಗೇನೆ ನೋಡ್ಕೋತಾ ಇರ್ತಾಳೆ. ಪಾಪ ಕನಿಕಾ ಏನೇ ಮಾತಾಡಿದ್ರು ರೇವತಿ ಅದನ್ನ ತಿರ್ಸಿ ಮುರ್ಸಿ ಕನಿಕಾಗೆ ಬೈತಾ ಇರ್ತಾಳೆ. ಕನಿಕಾ ಸಾಧು ಮನಸ್ಸಿನ ಹುಡುಗಿ, ಅತ್ತೆ ಕಾಟಕ್ಕೆ ತುಂಬಾನೇ ಬೇಜಾರು ಮಾಡ್ಕೊಳ್ತಿರ್ತಾಳೆ. ಕನ್ನಿಕಾ, ಕನ್ನಿಕಾ, ಆಫೀಸಿಗೆ ಟೈಮ್ ಆಗ್ತಾ ಇದೆ. ನೀನು ಎಲ್ಲಿದ್ಯಾ? ಬೇಗ ಬಾ, ತಿಂಡಿ ಹಾಕ್ಕೊಡು. ಹಾರಿ ಬಂದೆ. ನಿಂತ್ಕೊಳ್ಳೆ ಸಾಕು. ಏನ್ ಗಂಡ ಕರ್ದ ಅಂತ ಬಯ್ಯಾರ ಮಾಡ್ಕೊಂಡು ಹೊರಟಿದ್ಯಲ್ಲ, ಅವನಿಗೆ ತಿಂಡಿ ಹಾಕೋದಕ್ಕೆ ನನಗೆ ಬರಲ್ವೇನೆ? ನೀನೇ ಹಾಕ್ಬೇಕು ಅಂತ ಏನಾದ್ರೂ ಅಗ್ರಿಮೆಂಟ್ ಇದೆಯಾ? ಕೆಲಸ ಮಾಡ್ಬೇಕಾಗತ್ತೆ ಅಂತ ಗಂಡನ ನೆಪ ಮಾಡ್ಕೊಂಡು ವಯ್ಯಾರ ಮಾಡ್ಕೊಂಡು ಹೊರಟ್ಬಿಟ್ಟಿದ್ಯಾ? ಅಯ್ಯೋ ಅತ್ತೆ, ಅದು ಹಾಗಲ್ಲ. ಅದು ಅವ್ರು ಕರಿತಾ ಇದ್ರಲ್ಲ. ಸಾಕು ಹೋಗಿ ಬಟ್ಟೆ ಎಲ್ಲ ಒಗ್ದು ಒಣಸ್ಬಾರೆ. ಮನೇಲಿ ನಾನು ಇದ್ದೀನಿ ತಾನೆ. ನನ್ನ ಮಗನಿಗೆ ತಿಂಡಿ ಹಾಕೋದಕ್ಕೆ ನನಗೂ ಬರುತ್ತೆ. ನಾನು ತಿಂಡಿ ಹಾಕಿದ್ರು ಅವ್ನು ತಿಂತಾನೆ. ನೀನೇ ಹಾಕ್ಬೇಕಂತೇನಿಲ್ಲ. ಮನೆ ಎಲ್ಲ ಕೆಲಸನೂ ಮಾಡಿ ಹೋಗು. ಛೇ ಅತ್ತೆ, ಯಾಕೆ ಹೀಗೆ ಮಾಡ್ತಿದ್ದಾರೆ? ಯಾವಾಗ ನೋಡಿದ್ರು ಅದು ಮಾಡು ಇದು ಮಾಡು ಅಂತಾನೆ ಇರ್ತಾರೆ. ನನ್ನ ಗಂಡನ ಜೊತೆಗೆ ಇರೋದಕ್ಕೂ ಬಿಡಲ್ಲ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ಈ ಥರ ಆಗ್ತದೆ. ಏನೇ ಇನ್ನು ಇಲ್ಲೇ ನಿಂತಿದ್ಯಾ? ಕೆಲಸ ಮಾಡೋದಕ್ಕೆ ಏನಾದರೂ ಭಟ್ರು ಕರೆಸಿ ಮುಹೂರ್ತ ನೋಡ್ಬೇಕಾ ಏನು? ಮನೆ ಯಜಮಾನಿ ಆಗೋದಕ್ಕೆ ನೋಡ್ತಿದ್ದಾಳೆ. ಅಷ್ಟು ಸುಲಭಕ್ಕೆ ನಾನು ಬಿಟ್ಬಿಡ್ತೀನಾ? ನನ್ನ ಮಗನ ಇವಳು ಸರ್ಗಲ್ಲಿ ಇಟ್ಕೊಳ್ಳೋದಕ್ಕೆ ನೋಡ್ತಾಳೆ, ಹಾಳಾದವಳು. ಅತ್ತೆ ಆದವ್ರಿಗೆ ಸೊಸೆ ಬಂದಮೇಲೆ ಮಗನ ನಮ್ಮಿಂದ ದೂರ ಮಾಡ್ತಿದ್ದಾರೇನೋ ಅನ್ನೋ ದುರಾಲೋಚನೆ. ರೇವತಿ ಕೂಡ ಈ ದುರಾಲೋಚನೆ ಇರುತ್ತೆ. ಹಾಗಾಗಿ ಸೊಸೆನ ತುಂಬ ಅಂದರೆ ತುಂಬಾನೇ ಕಂಟ್ರೋಲ್ ಮಾಡ್ತಾ ಇರ್ತಾಳೆ. ಅಮ್ಮ, ಇವತ್ತು ನನ್ನ ಫ್ರೆಂಡ್ ಮನೇಲಿ ಫಂಕ್ಷನ್ ಇದೆ. ಗಂಡ ಹೆಂಡತಿ ಇಬ್ಬರೂ ಬರಬೇಕು ಅಂತ ಅಷ್ಟಲ್ಲದೆ ಹೇಳಿದ್ದಾನೆ. ನಾನು ಮತ್ತೆ ಕನಿಕಾ ಹೋಗಿ ಬರ್ತೀವಿ, ಆಯ್ತಾ? ಓಹೋ, ಮನೇಲಿ ಗಂಡ ಹೆಂಡತಿ ಜೊತೆಲಿರೋದಕ್ಕೆ ಬಿಡಲ್ಲ ಅಂತ ಇವಾಗ ಗಂಡ ಹೆಂಡತಿ ಇಬ್ರು ಹೊರಗಡೆ ಹೊರಟಿದಾರಾ? ಇರು ಮಾಡ್ತೀನಿ. ಹಲೋ, ಏನು ಇವಾಗ ಬರ್ತಿದ್ಯಾ? ಅಯ್ಯೋ, ಮಗ ಸೊಸೆ ಬೇರೆ ಹೊರಗಡೆ ಹೊರಟಿದ್ದಾರೆ. ಸರಿ ಬನ್ನಿ, ಪರವಾಗಿಲ್ಲ. ಯಾರಮ್ಮ ಫೋನ್ ಮಾಡಿದ್ದು? ಯಾರು ಬರ್ತಿದ್ದಾರೆ? ಅದೇ ಕಣೋ, ನಿನ್ನ ತಂಗಿ ಮತ್ತೆ ತಂಗಿ ಗಂಡ ಬರ್ತಾ ಇದ್ದಾರೆ. ನೀವು ಬೇರೆ ಫಂಕ್ಷನಿಗೆ ಹೊರಟಿದ್ದೀರಾ, ಅವ್ರು ಬೇರೆ ಬರೋದಕ್ಕೆ ಹೊರಟಿದ್ದಾರೆ. ಇಬ್ಬರಿಗೂ ಬೇಡ ಅನ್ನೋ ಹಾಗಿಲ್ಲ. ಸರಿ ಬಿಡು, ನೀವು ಫಂಕ್ಷನಿಗೆ ಹೋಗಿ. ಇಲ್ಲಿ ನಾನು ಹೇಗೋ ಮುರ್ದಿರೋ ಸೊಂಟ ಇಟ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೋತೀನಿ. ಅಯ್ಯೋ, ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ನೀನು ಕೆಲಸ ಮಾಡೋದಾ? ಬೇಡ ಬೇಡ, ಸರಿ ಬಿಡು, ನಾವೆಲ್ಲಿಗೂ ಹೋಗಲ್ಲ. ಇನ್ನೊಂದು ದಿನ ಯಾವತ್ತಾದರೂ ಹೋಗ್ತೀವಿ. ಅರೆ, ಇದೇನೋ ಹೀಗೆ ಹೇಳ್ತಿದ್ಯಾ? ಪಾಪ ನಿನ್ನ ಫ್ರೆಂಡು ಅದು ಎಷ್ಟು ಬೇಜಾರು ಮಾಡ್ಕೋತಾನೋ ಏನೋ ಅಂತ. ಹೋಗ್ಲಿ ಬಿಡು, ಬೇಕಾದ್ರೆ ಕನಿಕನ ಮನೇಲಿರೋದಕ್ಕೆ ಹೇಳು, ನನಗೆ ಸಹಾಯ ಆಗತ್ತೆ. ನೀನು ಹೋಗ್ಬಾ. ಹೌದು ರೀ, ಮನೇಲಿ ಅತ್ತೆ ಒಬ್ಬರೇ ಇರಬೇಕಲ್ಲ, ಅವರೊಬ್ಬರನ್ನೇ ಬಿಟ್ಟು ಹೋಗೋದು ಬೇಡ. ನೀವು ಹೋಗಿ ಬನ್ನಿ, ನಾನು ಇನ್ನು ಯಾವತ್ತಾರು ಒಂದಿನ ಬರ್ತೀನಿ. ಸರಿ, ಹಾಗಾದರೆ ನೀವಿಬ್ರು ಹುಷಾರಾಗಿರಿ, ನಾನು ಹೊರಡ್ತೀನಿ. ಅತ್ತೆ, ನಿಮ್ಮ ಮಗಳು ಅಳಿಯ ಎಷ್ಟೊತ್ತಿಗೆ ಬರ್ತಾರೆ? ಮಗಳು ಬರೋದಿಲ್ಲ, ಅಳಿಯನೂ ಬರೋದಿಲ್ಲ. ಏನು ಹೇಳ್ತಿದ್ದೀರಾ ಅತ್ತೆ ನೀವು? ಹಾ, ವಯ್ಯಾರ ಮಾಡ್ಕೊಂಡು ಗಂಡನ ಜೊತೆ ಹೊರಟಿದ್ಯಲ್ಲಮ್ಮ ನೀನು. ನೀನು ಅಲ್ಲಿಗೆ ಹೋದ್ರೆ ಮನೆ ಎಲ್ಲ ಕೆಲಸನೂ ಯಾರು ನಿನ್ನ ತವ್ರ ಮನೆಯವ್ರು ಬಂದು ಮಾಡ್ತಾರಾ? ಅವರು ಇಂಥ ಕೆಲಸ ಮಾಡೋದಕ್ಕೆ ಸರಿ ನೋಡು. ಮನೇಲಿ ರಾಶಿ ರಾಶಿ ಕೆಲಸ ಬಿದ್ದಿದೆ. ಮೊದಲು ಹೋಗಿ ಎಲ್ಲ ಕೆಲಸನೂ ಮಾಡಿ ನನಗೆ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಬಾ. ಈ ಮನೆ ಸೊಸೆ ಆಗೋದಕ್ಕಿಂತ ನಿನ್ನ ಮನೆ ಕೆಲಸ ಮಾಡೋದಕ್ಕೆ ಲಾಯಕ್ಕಿದ್ಯಾ.
ಹೋಗು, ಏನ್ ಇಲ್ಲೇ ನಿಂತಿದ್ಯಾ? ಹೋಗ್ ಬೇಗ ಬೇಗ ಎಲ್ಲ ಕೆಲ್ಸನೂ ಮಾಡು. ಕನಿಕನಿಗೆ ಮನೇಲಿ ಅತ್ತೆ ಮಾಡೋ ಅವಮಾನದಿಂದ ತುಂಬಾನೇ ಬೇಜಾರಾಗ್ತಾ ಇರತ್ತೆ. ಛೇ, ನಾನು ಇಷ್ಟೆಲ್ಲ ಅನ್ನಿಸ್ಕೊಂಡು ಯಾಕೆ ಬದುಕಿರ್ಬೇಕು? ಗಂಡನ ಹತ್ರ ಹೇಳ್ಕೊಳಕ್ಕಾಗ್ದೆ, ಅತ್ತೆ ಮಾಡೋ ಅವಮಾನನ ಸಹಿಸ್ಕೊಳಕ್ಕಾಗ್ದೆ, ಯಾಕಾದ್ರೂ ಬದುಕಿರ್ಬೇಕು? ಸರಿ, ನಾನು ಬದುಕೋದಕ್ಕಿಂತ ಸಾಯೋದೇ ಒಳ್ಳೇದು. ಹೌದು. ನೀವೇ ಅಲ್ವಾ ನಿಮ್ಮ ಹೆಂಡತಿ ಕಾಣೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದು? ನೋಡಿ, ಕನಿಕಾ ನಿಮ್ಮ ಹೆಂಡ್ತಿನೇ ತಾನೇ? ಅವರು ನಿನ್ನೆ ನೀರಿಗೆ ಬಿದ್ದು ಜೀವ ಕಳ್ಕೊಂಡಿದ್ದಾರೆ. ಅದು ತುಂಬ ಆಳ ಇರೋದ್ರಿಂದ ಬಾಡಿ ಹೊರಗೆ ತೆಗಿಯೋದಕ್ಕಾಗಲ್ಲ. ನಿಮಗೆ ಇನ್ಫಾರ್ಮೇಷನ್ ತಿಳಿಸಿ ಅಂತ ಹೇಳಿದರು, ಅದಕ್ಕೆ ಹೇಳ್ತಾ ಇದ್ದೀನಿ. ಒಳ್ಳೇದಾಯ್ತು, ಪೀಡೆ ತೊಲಗ್ತು. ನನ್ನ ಮಗನಿಗೆ ಹಿಡ್ದಿದ್ದು ಶನಿ ಅವಳು. ಇಷ್ಟು ವರ್ಷಕ್ಕೆ ಇವಾಗಾದ್ರೂ ಒಂದು ಒಳ್ಳೆ ನಿರ್ಧಾರ ಮಾಡಿದ್ಲು. ಅಯ್ಯಯ್ಯೋ, ನನ್ನ ಮುದ್ದಿನ ಸೊಸೆ ಅನ್ಯಾಯವಾಗಿ ನಮ್ಮನ್ನೆಲ್ಲ ಬಿಟ್ಟೋದ್ಲಲ್ಲ ದೇವ್ರೇ. ಮಗನೇ, ನೀನು ಬೇಜಾರು ಮಾಡ್ಕೋಬೇಡ ಕಣೋ. ಅಯ್ಯಯ್ಯೋ, ಇದೇನೋ ಇದು? ಇನ್ನ ಹೆಂಡತಿ ತೀರೋಗಿ ಒಂದ್ ದಿನನೂ ಆಗಿಲ್ಲ, ಅಷ್ಟು ಬೇಗ ನೀನು ಇವಳು ಯಾರನ್ನೋ ಮದುವೆ ಆಗಿ ಬಂದಿದೆಯಲ್ಲ? ಅಮ್ಮ, ಅವಳಿಗೆ ಗಂಡ ಅನ್ನೋ ಪ್ರೀತಿ ಇಲ್ಲದೆ ನನ್ನ ಬಿಟ್ಟು ಹೋಗಿದ್ದಾಳೆ. ಹಾಗಿರುವಾಗ ಅವಳಿಗೋಸ್ಕರ ನನ್ನ ಜೀವನ ಯಾಕಮ್ಮ ಹಾಳು ಮಾಡ್ಕೊಂಡ್ಲಿ? ಅದಕ್ಕೆ ನಾನು ಇವಳನ್ನ ಮದುವೆ ಆಗಿರೋದು. ಇವಳು ಸಾನ್ಯಾ ಅಂತ. ಸಾನ್ಯಾ ಇವರೇ ನನ್ನ ತಾಯಿ. ಬಂಗಾರ ಇದ್ದಂಗಿದ್ಯಮ್ಮ, ಎಲ್ಲ ಒಳ್ಳೇದಾಗ್ಲಿ. ಬಾ, ಒಳಗೋಗು. ಛೇ, ಒಬ್ಳು ಹೋದ್ಲು ಅಂತ ಸಂತೋಷವಾಗಿದ್ದೆ, ಆದ್ರೆ ಇವಳು ಯಾವಳ ಬಂದು ಹೋಗಿ ಕರ್ಸ್ಕೊಂಡ್ಲು, ದರಿದ್ರದವಳು. ಸಾನ್ಯಾ, ನಾನು ಆಫೀಸಿಗೆ ಹೋಗಿ ಬರ್ತೀನಿ, ಆಯ್ತಾ? ಲೇ ಸಾನ್ಯಾ, ಸಾನ್ಯಾ ಬಾರೆ ಇಲ್ಲಿ. ಏನತ್ತೆ ಕರೆದ್ರಲ್ಲ? ಓಹೋ, ಬಂದ್ ಒಂದ್ ದಿನ ಆಗಿಲ್ಲ, ಅಷ್ಟು ಬೇಗ ನನಗೆ ಕ್ವಶನ್ ಮಾಡೋ ಹಾಗಾಗ್ಬಿಟ್ಟಿದ್ಯೇನೆ ನೀನು. ಏನೋ ಒಂದ್ ಶನಿ ಮನೆಯಿಂದ ಹೋಯ್ತು ತೊಲಗ್ತು ಅಂತ ನೆಮ್ಮದಿ ಆಗಿದ್ರೆ ನೀನ್ ಮರುದಿನನೇ ನಮ್ಮ ಮನೆಗೆ ಬಂದು ಒಕ್ಕರ್ಸ್ಕೊಂಡ್ಯಲ್ಲೇ. ನೋಡೆ, ಈ ಮನೇಲಿ ನಾನು ಹೇಳ್ದಾಗ ಕೇಳ್ಕೊಂಡಿರೋದಾದ್ರೆ ಇಲ್ಲೇ ಬಿದ್ದಿರು. ಇಲ್ಲ, ಈ ಮನೆಗೆ ನಾನೇ ಯಜಮಾನಿ ಆಗ್ಬೇಕು ಅಂತೆಲ್ಲ ಮನ್ಸಲ್ಲಿದ್ರೆ ಇವಾಗ ಒಬ್ಳು ಹೋಗಿದ್ದಾಳಲ್ವಾ, ಹಾಗೆ ನೀನ್ ಕೂಡ ಶಿವನ್ ಪದಕ್ಕೆ ಸೇರ್ಕೊ. ಮನೇಲಿ ಕೆಲಸದೊಳಗೆ ನಿನ್ ಕೆಲಸ ನೀನ್ ಮಾಡ್ಕೊಂಡು ಹೋಗು. ಅದು ಬಿಟ್ಟು ಜಾಸ್ತಿ ಬೇರೆ ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ಗೊತ್ತಲ್ಲ ನಾನು ಏನ್ ಮಾಡ್ತೀನಿ ಅಂತ. ಅಯ್ಯಯ್ಯೋ, ಇಲ್ಲ ಅತ್ತೆ, ನೀವೇನ್ ಹೇಳ್ತಿರೋ ಹಾಗೆ ಕೇಳ್ತೀನಿ. ನಿಮ್ಮ ಮಾತು ಮೀರಿ ಏನು ಅಂದ್ರೆ ಏನು ಮಾಡಲ್ಲ ಅತ್ತೆ. ನಿಮ್ಮ ಮೊದಲಿನ ಸೊಸೆ ಕನಿಕಾ ಹಾಗೆಲ್ಲ ಮಾಡೋದೇ ಇಲ್ಲ ಅತ್ತೆ. ಆಹಾ, ಈ ಭಯ ಹೀಗೆ ಇರ್ಲಿ. ಇಲ್ಲ, ನಿಂದೆ ಮಾಡ್ತೀನಿ ಅಂತೆಲ್ಲ ಮಾಡೋದಕ್ಕೆ ಬಂದ್ರೆ ಅವತ್ತು ಈ ಮನೇಲಿ ನಿನ್ ಕತೆ ಮುಗಿಯತ್ತೆ, ನೆನ್ಪಿಟ್ಕೋ. ಸರಿ ಅತ್ತೆ, ಯಾವತ್ತೂ ಏನು ತಪ್ಪು ಮಾಡಲ್ಲ. ನಿಮ್ಮ ಮಾತು ಮೀರೋದೇ ಇಲ್ಲ ಅತ್ತೆ. ರೇವತಿ ತನ್ನ ಮೊದಲಿನ ಸೊಸೆ ಕನಿಕಾನ ತನ್ನ ಕಂಟ್ರೋಲ್ನಲ್ಲಿ ಹೇಗೆ ಇಟ್ಕೊಂಡಿದ್ಲೋ ಹಾಗೆ ಸಾನಿಯನ್ ಕೂಡ ತನ್ನ ಕಂಟ್ರೋಲಿಗೆ ತಂದ್ಕೋತಾಳೆ. ಅತ್ತೆ, ಅತ್ತೆ, ಏನಿನ್ನ ಮಲ್ಕೊಂಡೇ ಇದ್ದೀರಾ? ಬೇಗ ಬೇಗ ಎದ್ದು ಮನೆ ಎಲ್ಲ ಕೆಲಸ ಮಾಡಿ. ಏನು, ನಾನ್ ಮನೆ ಕೆಲಸ ಮಾಡ್ಬೇಕಾ? ಏನೇ ಹೇಳ್ತಿದ್ಯಾ ನೀನು? ನನ್ನ ಮನೆಗೆ ಬಂದು ನನಗೆ ಕೆಲಸ ಹೇಳ್ತಿದ್ಯಾ? ಹೇಗಿದೆ ಮೈಗೆ? ಬೆಳಗ್ಗೆ ಬೆಳಗ್ಗೆನೆ ಯಾವ ಮಗ್ಳಲ್ಲಿ ಎದ್ದು ಬಂದಿದ್ಯಾ? ಓಹೋ, ಏನು ಜೋರಾಗಿ ಮಾತಾಡಿ ಹೆದರಿಸ್ಬಿಡೋಣ, ಹೆದ್ರು ಬಿಡ್ತಾರೆ. ಅಕ್ಕನಿಗೆ ಮಾಡ್ದಾಗೇನೆ ನನಗೂ ಮಾಡೋಣ ಅನ್ಕೊಂಡಿದ್ರಾ? ನೋಡಿ, ಅದೆಲ್ಲ ಯಾವುದು ನಡೆಯಲ್ಲ ಅತ್ತೆ. ನಿನ್ನೆ ಅಷ್ಟೆಲ್ಲ ಮಾತಾಡಿದ್ರಲ್ಲ, ಹಾಗೆ ಮಾಡಿಬಿಡ್ತೀನಿ ಹೀಗೆ ಮಾಡಿಬಿಡ್ತೀನಿ ಅಂತ, ಅದನ್ನೆಲ್ಲನೂ ನನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಇವಾಗ ನಾನು ಹೇಳ್ದಾಗ ಕೇಳಲಿಲ್ಲ ಅಂದರೆ ಈ ವಿಡಿಯೋನೆಲ್ಲ ತಗೊಂಡು ಹೋಗಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕೊಟ್ಟು ಆಮೇಲೆ ನನ್ನತ್ತೆ ನನಗೆ ಚಿತ್ರಹಿಂಸೆ ಮಾಡ್ತಿದ್ದಾರೆ, ಸಾಯಿಸೋಕೆ ನೋಡ್ತಿದ್ದಾರೆ, ಹಾಗೆ ಹೀಗೆ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಏನು ಏನೇ ಹೇಳ್ತಿದ್ಯಾ ನೀನು? ಹೌದು ಅತ್ತೆ, ಅಷ್ಟೇ ಅಲ್ದೇನೆ ನನ್ನಪ್ಪ ಪೊಲೀಸ್ ಬೇರೆನಾ, ಅದಕ್ಕೆ ನಮ್ಮ ಅಕ್ಕ ಸಾಯೋದಕ್ಕೂ ನಮ್ಮ ಅತ್ತೆನೇ ಕಾರಣ ಅಂತ ಹೇಳ್ತೀನಿ. ಆಮೇಲೆ ಗೊತ್ತೇ ಇದೆಯಲ್ಲ, ಕಂಬಿ ಹಿಂದೆ ಕೂರಿಸ್ಬಿಟ್ಟು ಮುದ್ದೆ ಮುರಿಯೋದಕ್ಕೆ ಬಿಡ್ತಾರೆ. ನಿಮಗೆ ಮುದ್ದೆ ಮುರಿಯೋದೇ ಗತಿ ಆಗತ್ತೆ. ಏನು ಮಾಡ್ತೀರಾ ನೋಡಿ. ಅಯ್ಯೋ ದೇವ್ರೆ, ಜೈಲ, ಬೇಡ ಬೇಡ, ನಾನೇ ಎಲ್ಲ ಕೆಲಸನೂ ಮಾಡ್ತೀನಿ. ಸಾನ್ಯಾ ಬಂದಮೇಲೆ ಮನೆ ಎಲ್ಲ ಕೆಲಸನೂ ರೇವತಿನೇ ಮಾಡಬೇಕಾಗಿರತ್ತೆ. ಸಾನ್ಯಾ ಕನಿಕನಷ್ಟು ಸಾಧು ಆಗಿರೋದಿಲ್ಲ, ಹಾಗಾಗಿ ರೇವತಿ ಆಟ ಅವಳೆದ್ರಿಗೆ ನಡೆಯೋದೇ ಇಲ್ಲ. ಅಮ್ಮ ಸಾನ್ಯಾ, ಇವತ್ತು ನನ್ನ ಮಗಳ ಮನೇಲಿ ಪೂಜೆ ಇದೆಯಂತೆ, ಹಾಗಾಗಿ ಬರೋದಕ್ಕೆ ಹೇಳಿದಾಳೆ. ನಾನು ಹೋಗಿ ಬರ್ತೀನಿ ಆಯ್ತಾ? ಏನು ಪೂಜೆನಾ? ಅಲ್ಲ, ನೀವು ಪೂಜೆ ಪುನಸ್ಕಾರ ಅಂತೆಲ್ಲ ಹೋದ್ರೆ ಈ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನಿಮ್ಮ ಮಗಳ ಮನೆಗೆ ಹೋಗಿ ಅಲ್ಲಿ ಗನಂದರಿ ಕೆಲಸ ಮಾಡೋದು ಅಲ್ಲೇ ಇದೆ. ಸುಮ್ಮನೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮನೇಲೆ ಬಿದ್ದಿರಿ. ಸುಮ್ಮನೆ ಇಲ್ಲಿಂದ ಕೆಲಸ ತಪ್ಪಿಸ್ಕೊಳ್ಳೋಕೆ ಏನೇನೋ ನೆಪ ಹೇಳಬೇಡಿ ನೀವು. ಹೋಗಿ ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಊಟಕ್ಕೆ ರೆಡಿ ಮಾಡಿ. ದಿನಗಳು ಕಳೆದ ಹಾಗೂ
ಸಾನಿಯಾ ಅತ್ತೆನ ತುಂಬ ಕೀಳಾಗಿ ನೋಡ್ತಾ ಇರ್ತಾಳೆ. ಇದರಿಂದ ರೇವತಿ ಕೂಡ ತುಂಬಾನೇ ಬೇಜಾರಾಗುತ್ತೆ. ಜೀವನನೇ ಬೇಡ ಅನ್ಸೋದಕ್ಕೆ ಶುರುವಾಗುತ್ತೆ. ಹಾಗೆ ಆಗಲಿ ತನ್ನ ಮನೇಲಿ ಪದೇ ಪದೇ ನೋವಾಗ್ತಿದೆ ಅಂದರೆ ಜೀವನ ಬೇಡ ಅನ್ಸೋದು ಸಹಜ. ಛೇ, ನನ್ನ ಮನೇಲಿ ನಾನೇ ಕೆಲಸದವಳಾಗಿ ಬದುಕಬೇಕು. ಸೊಸೆ ಹತ್ರ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಕು. ನಾನು ಬದುಕಿರೋದಕ್ಕಿಂತ ಸಾಯೋದೇ ಒಳ್ಳೆಯದು. ಅಯ್ಯೋ ಅತ್ತೆ, ಇದೇನು ಮಾಡ್ತಿದ್ದೀರಾ? ಬನ್ನಿ ನೀವು. ಕನ್ನಿಕಾ, ನೀನು ಏನಮ್ಮ, ನೀನಿನ್ನು ಬದುಕೇ ಇದೆಯಾ? ಮತ್ತೆ ಅವತ್ತು ಪೊಲೀಸ್ ಹೇಳಿದ್ರು ನೀನು ಜೀವ ಕಳ್ಕೊಂಡೆ ಅಂತ. ಅದೆಲ್ಲ ಸುಳ್ಳು ಆಂಟಿ. ಅವತ್ತು ಏನಾಯ್ತು ಅಂದರೆ ನಾನು ಬದುಕಿರೋ ಬದಲು ಸಾಯೋದೇ ಒಳ್ಳೆಯದು. ನಿಜ, ಸಾಯೋದೇ ಒಳ್ಳೆಯದು. ಕನ್ನಿಕಾ, ಏನು ಮಾಡ್ತಿದ್ಯಾ ನೀನು? ನಿನ್ಗೇನು ತಲೆ ಕೆಟ್ಟಿದ್ಯಾ? ಏನಾಗಿದೆ? ಏನೇನೋ ಮಾತಾಡ್ತಿದ್ಯಾ? ಸಾಯೋದಕ್ಕೆ ಹೊರಟಿದ್ಯಲ್ಲ? ಇನ್ನೇನು ಮಾಡಲಿ ಹೇಳಿ? ಮನೇಲಿ ಅತ್ತೆ ನೋಡಿದ್ರೆ ನನ್ನ ಕಾಲು ಕಸದಾಗ ನೋಡ್ಕೋತಾ ಇದ್ದಾರೆ. ನಿಮ್ಮ ಹತ್ರ ಹೇಳ್ಕೊಡೋಣ ಅಂದರೆ ಅದಕ್ಕೂ ಮನ್ಸಾಗ್ತಾ ಇಲ್ಲ. ಅವ್ರು ಕೊಡೋ ಕಾಟ ಸಹಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಅದಕ್ಕೆ ಇರೋ ಬದಲು ಸಾಯೋದೇ ಒಳ್ಳೇದು ಅನ್ನಿಸ್ತು. ಕನ್ನಿಕಾ ಮನೇಲಿ ಅತ್ತೆ ಅಷ್ಟೆಲ್ಲ ತೊಂದರೆ ಕೊಟ್ರು ಯಾವತ್ತೂ ತನ್ನ ಗಂಡನ ಹತ್ರ ಹೇಳಿರಲ್ಲ. ಆದರೆ ಇವಾಗ ಮನೇಲಿ ನಡೀತಾ ಇರೋ ಎಲ್ಲ ವಿಷಯನೂ ತನ್ನ ಗಂಡಂಗೆ ಹೇಳ್ತಾಳೆ. ಇದೇನು ಕನ್ನಿಕಾ ನೀನು? ಅತ್ತೆಗೆ ಅವ್ರು ತಪ್ಪು ಮಾಡ್ತಾ ಇರೋದನ್ನ ಗೊತ್ತು ಮಾಡಿಸೋದು ಬಿಟ್ಟು ನೀನು ಸಾಯೋದಕ್ಕೆ ಹೊರಟಿದ್ಯಲ್ಲ. ನಿನ್ಗೇನು ಅಷ್ಟು ಗೊತ್ತಾಗಲ್ವಾ? ನೋಡು, ನೀನೇನು ಬೇಜಾರು ಮಾಡ್ಕೋಬೇಡ. ನಿನ್ನತೆಗೆ ನಾನು ಬುದ್ಧಿ ಬರೋ ಹಾಗೆ ಮಾಡ್ತೀನಿ. ಇಷ್ಟೆಲ್ಲ ಆಯಿತು ಆಂಟಿ. ಅದಕ್ಕೆ ಅನಿಕಾ ಸತ್ತಿದ್ದಾಳೆ ಅಂತ ಸುಳ್ಳು ಹೇಳಿ ನಾನು ನಿಮ್ಮ ಮನೆ ಸೊಸೆಯಾಗಿ ಬಂದೆ. ನಾನು ನಿಮ್ಮ ಮಗ ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡೋದು. ನಾನಷ್ಟೆಲ್ಲ ಮಾಡಿದ್ದು ನಿಮಗೆ ಅವಳ ನೋವು ಅರ್ಥ ಆಗಲಿ ಅಂತ. ಆಂಟಿ, ನಾನು ಅಷ್ಟೆಲ್ಲ ಮಾಡಿದಾಗ ನಿಮಗೆಷ್ಟು ನೋವಾಯಿತು ಅಲ್ವಾ? ನೀವು ಏನೇನೆಲ್ಲ ಮಾಡಿದ್ರಿ ಹೇಳಿ? ಅವಾಗ ಅವಳಿಗೂ ಅಷ್ಟೇ ನೋವಾಗಿರುತ್ತಲ್ವಾ ಆಂಟಿ? ನಿಮ್ಮನ್ನೇ ತಾಯಿ ಅಂದ್ಕೊಂಡು ತನ್ನ ಮನೇನ ಬಿಟ್ಟು ಬಂದಿರ್ತಾಳೆ. ಆದರೆ ನೀವು ಅವಳನ್ನ ಕೆಲಸದೊಳಗೆ ನಡ್ಸ್ಕೊಳ್ಳೋದು ಸರಿನಾ ಆಂಟಿ? ಅನಿಕಾ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ನನಗಿದೆಲ್ಲ ಅರ್ಥನೇ ಆಗಿಲ್ಲ. ನೋಡು, ನಮಗೆ ನೋವಾದಾಗಲೇ ಗೊತ್ತಾಗೋದು ಬೇರೆಯವರಿಗೂ ಎಷ್ಟು ನೋವಾಗತ್ತೆ ಅಂತ. ಇನ್ಮೇಲಿಂದ ನಿನ್ನ ನನ್ನ ಸ್ವಂತ ಮಗಳ ಹಾಗೇನೆ ನೋಡ್ಕೋತೀನಿ. ಮನೆಗೆ ಬರಮ್ಮ, ಮನೆಗೆ ಹೋಗೋಣ. ನೀನೇನು ಬೇಜಾರು ಮಾಡ್ಕೋಬೇಡ ಆಯಿತಾ? ಕೊನೆಗೂ ರೇವತಿಗೆ ತಾನು ಏನು ತಪ್ಪು ಮಾಡಿದೆ ಅನ್ನೋದು ಅರ್ಥ ಆಗುತ್ತೆ. ನವೀನ್ ಕುಮಾರ್ ಅನ್ನೋರು ಕಮೆಂಟ್ ಮಾಡಿದ್ರು, ನಿಶಾಂತ್ ಮತ್ತು ವಿಕ್ರಾಂತ್ಗೆ ಹಾಯ್ ಹೇಳಿ ಅಂತ. ಹಾಯ್ ನಿಶಾಂತ್, ಹಾಯ್ ವಿಕ್ರಾಂತ್. ಹಾಗೆ ಶಿವಾನಂದ್ ಅನ್ನೋರು ಕಮೆಂಟ್ ಮಾಡಿದ್ರು, ಅವ್ರ ಅಕ್ಕ ಶ್ರುತಿಗೆ ಹಾಯ್ ಹೇಳಿ ಅಂತ. ಹಾಯ್ ಶ್ರುತಿ, ಹೇಗಿದ್ದೀರಾ? ಶೋಭಾ ಅನ್ನೋರು ಕಮೆಂಟ್ ಮಾಡಿದ್ರು, ಅವ್ರ ಮಗಳು ಬರ್ಡೇಗೆ ವಿಶ್ ಮಾಡಿ ಅಂತ. ಹಾಯ್ ಸಮೃದ್ಧಿ, ಹೇಗಿದ್ದೀರಾ? ವಿಶು ಹ್ಯಾಪಿ ಬರ್ಡೇ. ಹಾಗೆ ಅವ್ರ ಅಮ್ಮಂಗೆ ಹಾಯ್ ಹೇಳಿ ಅಂದಿದ್ರು. ಹಾಯ್, ಹೇಗಿದ್ದೀರಾ? ದೇವಿಕಾ ಅನ್ನೋರು ಕಮೆಂಟ್ ಮಾಡಿದ್ರು, ಅವ್ರ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ. ಹಾಯ್ ಮಂಜು, ಹೇಗಿದ್ದೀರಾ? ಸುಮಾ ಅನ್ನೋರು ಕಮೆಂಟ್ ಮಾಡಿದ್ರು, ಅವ್ರ ಮಗಂಗೆ ಬರ್ಡೇ ವಿಶ್ ಮಾಡಿ ಅಂತ. ಅವ್ರ ಹೆಸರು ಮಹಾಗಣೇಶ್ ಅಂತ. ಹಾಯ್, ಹೇಗಿದ್ದೀರಾ? ವಿಶು ಹ್ಯಾಪಿ ಬರ್ಡೇ. ಭವ್ಯ ಅನ್ನೋರು ಕಮೆಂಟ್ ಮಾಡಿದ್ರು, ಅವ್ರ ಅಣ್ಣನ ಮಕ್ಕಳಿಗೆ ಹಾಯ್ ಹೇಳಿ ಅಂತ. ಹಾಯ್ ಅನಸ್, ಹಾಯ್ ಅಯನ್, ಹೇಗಿದ್ದೀರಾ? ಕೌಸರ್ ಅನ್ನೋರು ಕಮೆಂಟ್ ಮಾಡಿದ್ರು, ಚುಪ್ಪಿ ಮತ್ತು ಸುಫಿಯಂಗೆ ಹಾಯ್ ಹೇಳಿ ಅಂತ. ಹಾಯ್, ಇಬ್ರು ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದಾರೆ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.